ಕರ್ನಾಟಕದ ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೆ ನಮಸ್ತೆ. ಸ್ಪರ್ಧಾಕಾಶಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡ್ರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಟೆಲಿಗ್ರಾಮ್ ಗ್ರೂಪ್ ಇದೆ, ವಾಟ್ಸಪ್ ಗ್ರೂಪ್ ಇದೆ. ನೀವು ಹೆಚ್ಚಿನ ಮಾಹಿತಿಗಾಗಿ ಅಲ್ಲಿ ಜಾಯಿನ್ ಆಗ್ಬೋದು. ಇವತ್ತಿನ ಒಂದು ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿ ಕ್ರೈಸ್ಟ್ಗೆ ಸಂಬಂಧಪಟ್ಟಂತೆ ನೋಟಿಫಿಕೇಶನ್ ಆಗ್ಬೇಕಾಗಿತ್ತು ಈಗಾಗಲೇ. ಬಟ್ ಏನಕ್ಕಾಗಿ ಏನ್ ಸಮಸ್ಯೆ ಆಗಿದೋ ಗೊತ್ತಿಲ್ಲ. ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಎರಡನೇದು ಏನು ಅಂತಂದ್ರೆ PSTR ಹುದ್ದೆಗಳ ಸಂಖ್ಯೆನ 0 ಮಾಡಿದ್ರು. ಅದಾದ ನಂತರ ಬಹಳಷ್ಟು ಫೈಟ್ ಮಾಡಿ MLC ಗಳನ್ನ ಕರ್ಕೊಂಡು ಹೋಗಿ ಆದ ನಂತರ ಮತ್ತೆ 900 ಪೋಸ್ಟ್ಗಳನ್ನ ಆಡ್ ಮಾಡಿದ್ದಾರೆ. ಈಗಾಗಲೇ ಏನಪ್ಪಾ ಅಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 4424 ಪೋಸ್ಟ್ಗಳಿಗೆ ಜಿಯೋ ಆಗಿತ್ತು. ಆ ಜಿಯೋನ ಕ್ಯಾನ್ಸಲ್ ಮಾಡಿ ಈ ಪೋಸ್ಟ್ಗಳನ್ನ ಬೇರೆ ಕಡೆ ಏನಪ್ಪಾ ಅಂದ್ರೆ ಕನ್ವರ್ಟ್ ಮಾಡಿರ್ತಕ್ಕಂಥದ್ದು. ಆ ಪೋಸ್ಟ್ಗಳು ಇನ್ನೂ ಏನಪ್ಪಾ ಅಂದ್ರೆ ಜಾಸ್ತಿ ಆಗ್ಬೇಕು ಅನ್ನುವಂತ ಒಂದು ಇಂಟೆನ್ಷನ್ ಇಟ್ಕೊಂಡು ನಾಳೆ ದಿನ ಏನಪ್ಪಾ ಅಂತಂದ್ರೆ ಆ ಸಂಬಂಧಪಟ್ಟಂತೆ ಅಂದ್ರೆ ಕ್ರೈಸ್ಟ್ಗೆ ಆಗಿರ್ಬೋದು ಮತ್ತೆ ಶಿಕ್ಷಣ ಇಲಾಖೆ ಆಗಿರ್ಬೋದು ಅನೇಕ ವಿಚಾರಗಳಿದೆ. ಒಂದು ಮುಖ್ಯವಾಗಿ ನೇಮಕಾತಿ ಯಾವಾಗ ಆಗತ್ತೆ ಅನ್ನುವಂಥದ್ದು. ಆಮೇಲೆ ಈಗ ಬ್ಯಾಕಪ್ ಸ್ಕೋರ್ಸ್ ಅದೊಂದು ಆಲ್ರೆಡಿ ಏನಪ್ಪಾ ಅಂದ್ರೆ ನಾವು ಅಬ್ಜೆಕ್ಷನ್ ಹಾಕಿದ್ದೀವಿ. ಸ್ವಲ್ಪ ಅಲ್ಲಿ ಏನಪ್ಪಾ ಅಂದ್ರೆ ಒಂದಿಷ್ಟು ಮಾತನಾಡೋದಿದೆ ಮೇಡಮ್ ಅವ್ರ ಜೊತೆ. ಅದೊಂದು ವಿಚಾರ. PSTR ಗೆ ಈಗ ಆಲ್ರೆಡಿ ಸಾಕಷ್ಟು ಬಾರಿ ನಾವು ರಿಕ್ವೆಸ್ಟ್ ಮಾಡಿದ್ರು ಸಹಿತ ಇಲಾಖೆ ಅದಕ್ಕೆ ಏನಪ್ಪಾ ಅಂತಂದ್ರೆ ಸೊಪ್ಪು ಹಾಕ್ತಾ ಇಲ್ಲ. ನಿಮ್ಗೆ ಗೊತ್ತಿದೆ, ಅದೊಂದು ಬೇರೆ ಕಾರಣ ಕೊಡ್ತಾ ಇದೆ. ಬಟ್ ಇಲ್ಲಿ ಪರ್ಯಾಯವಾಗಿ ನಾವ್ ಏನಾದ್ರು ಒಂದು ಥಿಂಕ್ ಮಾಡ್ಬೇಕು ಅನ್ನೋಂತ ವಿಚಾರನ ಇಟ್ಕೊಂಡಿದ್ದೀವಿ. ಎಲ್ಲ MLC ಗಳ ಹತ್ರ ಹೋದ್ರೆ ಅದು ಏನಪ್ಪಾ ಅಂದ್ರೆ ಮುಖ್ಯಮಂತ್ರಿಗಳ ಗಮನಕ್ಕೆ ಬರ್ಬೋದು ಅನ್ನುವಂತ ಒಂದು ವಿಚಾರ ಇದೆ ಸ್ನೇಹಿತರೆ. ಅದನ್ನ ನಾಳೆ ನಿಮ್ಗೆ ಆ ಒಂದು ಸೀಕ್ರೆಟ್ ಅನ್ನ ರಿವೀಲ್ ಮಾಡ್ತೀನಿ. ನಾನು ಏನ್ ಮಾಡ್ಬೇಕು ಅನ್ನುವಂತ ವಿಚಾರ ಇದೆ. ಇನ್ನ ತುಂಬಾ ಒಂದು ಆಸ್ಪಿರೆಂಟ್ ನೀವೆಲ್ಲ ಸರ್ ಕಾಲ್ಫರ್ಮ್ ಆಕತ್ತೆ ಅಂತ ಹೇಳಿದ್ರೆ ಇನ್ನೂ ಆಗ್ತಿಲ್ಲ ಅಂತೇಳಿ ಏನೋ ಟೆಕ್ನಿಕಲ್ ಇಶ್ಯೂ ಇರ್ಬೋದು ಅಂತ ಅನ್ಕೋತೀನಿ ನಾನು. ಅದಕ್ಕೆ ನಾಳೆ ದಿನ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕ ನಮ್ಮೆಲ್ಲಾ ತಂಡ ನಿಯೋಗವನ್ನ ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ಏನೇನು ಬದಲಾವಣೆಗಳಾಗ್ತಿದೆ ಮತ್ತೆ ಯಾವಾಗ ನೇಮಕಾತಿ ಆಗ್ಬಹುದು ಅನ್ನುವಂತ ಒಂದು ವಿಚಾರ ಇಟ್ಕೊಂಡು ಯಾರೆಲ್ಲ ಬೆಂಗಳೂರಿನ ಸುತ್ತಮುತ್ತಲು ಅಥವಾ ಕೋಲಾರ, ಚಾಮರಾಜನಗರ ಈ ಕಡೆ ಯಾರಿದಿರಲ್ಲ, ಚಿಕ್ಕಬಳ್ಳಾಪುರ ಹಿಡ್ಕೊಂಡು ತುಮಕೂರು ಹಿಡ್ಕೊಂಡು ಬರುವಂತ ಎಲ್ಲ ಆಸ್ಪಿರೆಂಟು ನಾಳೆ ದಿನ ಬೆಳಗ್ಗೆ 10 ಗಂಟೆಗೆ ನಾವು KEಗೆ ಹೋಗ್ತಾ ಇದ್ದೀವಿ. ದಯಮಾಡಿ ಎಲ್ಲ ಏನಪ್ಪಾ ಅಂದ್ರೆ ಅಭ್ಯರ್ಥಿಗಳು ಅಲ್ಲಿ ನೀವು ಬಂದು ಜಾಯಿನ್ ಆಗ್ರಿ ಅಂತ ಹೇಳಿ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ. ಎರಡನೇ ವಿಚಾರ ಏನು ಅಂತಂದ್ರೆ ಈ PSTR ಹುದ್ದೆಗಳನ್ನ ಸಾಕಷ್ಟು ಫೈಟ್ ಮಾಡಿನ ಈ 900 ಪೋಸ್ಟ್ಗಳು ಹೆಚ್ಚಿಗೆ ಆಗಿದ್ದು. ಅದಾದ ನಂತರ ಇಷ್ಟೇ ಪೋಸ್ಟ್ಗಳು ಅಂದ್ರೆ ತುಂಬಾ ಏನಪ್ಪಾ ಅಂದ್ರೆ ಇದು ಅನ್ಯಾಯ ಆಗ್ತದೆ. ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮತ್ತೆ ನಾನ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ PSTR ಹುದ್ದೆಗಳು ಹೆಚ್ಚಿಗೆ ಆಗ್ಲೇಬೇಕು ಅನ್ನುವಂತ ವಿಚಾರ ಇಟ್ಕೊಂಡು ಈಗ ಒಂದಿಷ್ಟು MLC ಗಳ ಜೊತೆಗೆ ಅಥವಾ MLC ಗಳನ್ನ ಕರ್ಕೊಂಡು ಅಥವಾ ಇಲಾಖೆಯ ಮನವೊಲಿಸುವುದಾಗಿರ್ಬೋದು ಅಥವಾ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವುದಾಗಿರ್ಬೋದು ಅದೊಂದು ಪ್ಲಾನ್ ಮಾಡ್ತಾ ಇದೀವಿ ಏನೇನ್ ಮಾಡ್ಬೇಕು ಅನ್ನುವಂತ ವಿಚಾರ. ಸೊ ಅದೊಂದು ಮುಖ್ಯವಾಗಿರ್ತಕ್ಕಂಥದ್ದು. ಮೂರನೇ ವಿಚಾರ ಏನು ಅಂತಂದ್ರೆ ನೇಮಕಾತಿ ಯಾವಾಗ ಆರಂಭ ಆಗುತ್ತೆ ಅನ್ನುವಂತ ವಿಚಾರ. ಈಗ 15,000ಕ್ಕ ಅದ್ರ ಜೊತೆಗೆ ಇನ್ನೊಂದಿಷ್ಟು ಪೋಸ್ಟ್ಗಳು ಆಡ್ ಆಗಿದಾವ ಅಂತೇಳಿ ಸುದ್ದಿ ಬರ್ತಾ ಇದೆ. ನೋಡೋಣ ಯಾವ ಪೋಸ್ಟ್ಗಳು ಆಡ್ ಆಗಿದಾವೆ, ಏನೇನಾಗಿದೆ ಅನ್ನುವಂಥದ್ದು ನಾಳೆ ಏನಪ್ಪಾ ಅಂದ್ರೆ ನಿಮ್ಗೆ ಗೊತ್ತಾಗಬಹುದು. ಇನ್ನು ನೆಕ್ಸ್ಟ್ 4ನೇ ವಿಚಾರ ಏನು ಅಂತಂದ್ರೆ ಏನು ಹೈಸ್ಕೂಲಿಗೆ ಸಂಬಂಧಪಟ್ಟಂತೆ ಈಗ ಒಂದು ಒಳ್ಳೆ ಅವಕಾಶ ತೆರೆದಿದೆ ಎಲ್ಲರಿಗೂ. ಹೈಸ್ಕೂಲ್ ವಿಶೇಷವಾಗಿ ಹಿಂದಿನ ಒಂದು ಬಹಳಷ್ಟು ಕುಳಿತು ಓದ್ತಕ್ಕಂತ ಸ್ಪರ್ಧಾರ್ಥಿಗಳಿಗೆ ಈಗ ಒಂದು ಬಿಗ್ ಆಪರ್ಚುನಿಟಿ ಕ್ರಿಯೇಟ್ ಆಗಿದೆ. ಯಾಕಂದ್ರೆ 10 ವರ್ಷಗಳಿಂದ ಕನ್ಫರ್ಮ್ ಆಗಿಲ್ಲ. ಮತ್ತೆ ಒಂದು ಪ್ಲಸ್ ಪಾಯಿಂಟ್ ಏನು ಅಂತಂದ್ರೆ ಬ್ಯಾಕಪ್ ಸ್ಕೋರ್ ರಿಮೂವ್ ಕೇವಲ ಒಂದು 10%. ಈಗ ಹೈಸ್ಕೂಲ್ದು 13% ಡಿಗ್ರಿ, 2% B.Ed ಅಂತೇಳಿ ಮಾಡಿದ್ದಾರೆ. ಅದು ಒಂದು ಸ್ವಲ್ಪ ಏನಪ್ಪಾ ಅಂದ್ರೆ ಎಲ್ಲೋ ನಮಗೆ, ಯಾಕಂದ್ರೆ ಸುಮಾರು 3 ವರ್ಷಗಳಿಂದ ನಾವು ಅದಕ್ಕೆ ಫೈಟ್ ಮಾಡಿದೀವಿ. ಇದು ಸ್ವಲ್ಪ ನಮ್ಗೆ ಯಾಕೋ ರಾಂಗ್ ಅಂತ ಅನಿಸ್ತು. ಯಾಕಂದ್ರೆ GPT ಮತ್ತೆ PSTR ಮಾದರಿಲಿ ಮಾಡ್ಬೇಕಾಗಿತ್ತು. ಅದು ನಾಳೆ ಮೇಡಮ್ ಅವ್ರ ಹತ್ರ ಖುದ್ದಾಗಿ ನಾವು ಚರ್ಚೆ ಮಾಡ್ತೀವಿ. ಇನ್ನು ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಇದೆ ಮುಖ್ಯವಾಗಿ ಸ್ನೇಹಿತರೆ. ಏನು ಅಂತಂದ್ರೆ ಅತಿಥಿ ಶಿಕ್ಷಕರಿಗೆ TET ಮಾಡ್ಬೇಕು ಅಂತ ಹೇಳಿ ಈಗ ಆಲ್ರೆಡಿ ಏನಪ್ಪಾ ಅಂದ್ರೆ ಅದನ್ನ ಆದೇಶ ಇನ್ನೇನು ಪಾಸ್ ಆಗ್ಬೇಕಾಗಿತ್ತು ಅಲ್ಲಿ ಹೋಗಿ ಅಡ್ಗಾಲನ್ನ ಹಾಕಿ ಬಿಟ್ಟಿರ್ತಕ್ಕಂಥದ್ದು. ಅದೊಂದು ವಿಚಾರ ಇದೆ. ನಾಳೆ ದಿನ ಏನಾದ್ರು ಅವರು ನಮ್ಗೆ ಅತಿಥಿ ಶಿಕ್ಷಕರಿಗೆ ಕಡ್ಡಾಯವಾಗಿ TET ಅಂತೇಳಿ ಮಾಡ್ಲಿಲ್ಲ ಅಂತಂದ್ರೆ ಅದೊಂದು ಬೇರೆ ಪ್ಲಾನ್ ಇದೆ. ಅದು ಖಂಡಿತವಾಗಿ ನಾವು ಮಾಡ್ಬೇಕಾಗತ್ತೆ. ಅದನ್ನ ಮಾಡ್ತೀವಿ. ಕೋರ್ಟ್ಗೆ ಹಾಕುವಂತ ವಿಚಾರ ಇದೆ. ನೋಡೋಣ ನಾಳೆ ಅವರು ಇಲ್ಲ ನಾವು ಮಾಡ್ತೀವಿ ಅಂತಂದ್ರೆ ಓಕೆ, ಇಲ್ಲ ಅಂತಂದ್ರೆ ಸೊ ಅದು ಅನಿವಾರ್ಯ ಇದೆ. ಅದು ಮಾಡ್ಲೇಬೇಕಾಗಿದೆ. ಯಾಕಂದ್ರೆ ಕ್ವಾಲಿಟಿ ಗುಣಾತ್ಮಕ ಶಿಕ್ಷಣ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಮತ್ತಷ್ಟು ಏನಪ್ಪಾ ಅಂದ್ರೆ ಮಾಹಿತಿಯನ್ನ ನಾವು ಅಂದ್ರೆ ನಾಳೆ ದಿನ ನಿಮ್ಗೆ ಕೊಡೋರಿದ್ದೀವಿ. ಯಾರೆಲ್ಲ ಆಸ್ಪಿರೆಂಟ್ ನೀವು ಬರ್ಬೇಕಂತ ಅನ್ಕೊಂಡಿದ್ರಿ, ತುಂಬಾ ಒಂದು ಆಸ್ಪಿರೆಂಟ್ ನೀವು ಕೇಳ್ತಾ ಇದ್ರಿ ಸರ್ ಯಾವಾಗ ಅಂತೇಳಿ. ಬಟ್ ನಂದೇ ಒಂದ್ ಸ್ವಲ್ಪ ವಿಡಿಯೋ ಮಾಡ್ಲಿಕ್ಕೆ ಲೇಟ್ ಆಯ್ತು, ದಯಮಾಡಿ ಕ್ಷಮಿಸಿ. ಕರ್ನಾಟಕ ವಸತಿ ಶಿಕ್ಷಣ ಮತ್ತೆ ಕ್ರೈಸ್ಟ್ಗೆ ಸಂಬಂಧಪಟ್ಟಂತೆ ಮತ್ತೆ ಶಾಲಾ ಶಿಕ್ಷಣ ಸಂಬಂಧಪಟ್ಟಂತೆ ನಾಳೆ ದಿನ ನಿಮಗೆ ಮಾಹಿತಿಯನ್ನು ನಾವು ಕೊಡಬೇಕಾಗಿದೆ. ದಯಮಾಡಿ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ನಾಳೆ ನಮ್ಮ ಜೊತೆ ಬನ್ನಿ. ಥ್ಯಾಂಕ್ ಯು ಸೋ ಮಚ್.
ಮತ್ತೆ ತುಂಬಾ ಒಂದು ಆಸ್ಪಿರೆಂಟ್ ಕೇಳ್ತಾ ಇದ್ರಿ MCQ ಬ್ಯಾಚ್ ಅನ್ನ ಯಾವಾಗ ಸ್ಟಾರ್ಟ್ ಮಾಡ್ತೀರಿ ಸರ್ ಅಂತೇಳಿ. ಸ್ನೇಹಿತರೆ, ಈ ಹಿಂದೆ 2,000 ಫೀಸ್ ಅನ್ನ ಇಟ್ಟಿದ್ವಿ ನಾವು. ಬಹಳಷ್ಟು ಆಸ್ಪಿರೆಂಟ್ ನೀವೆಲ್ಲ ರಿಕ್ವೆಸ್ಟ್ ಮಾಡಿ ಸರ್ ನಮಗೆ 2,000 ರೂಪಾಯಿ ಫೀಸ್ ಬಹಳ ಆಗತ್ತೆ ಅಂತೇಳಿ ನೀವೆಲ್ಲ ರಿಕ್ವೆಸ್ಟ್ ಮಾಡಿದ ಪರಿಣಾಮವಾಗಿ 48 ಅವರ್ಸ್ ಯಾರೆಲ್ಲ ಜಾಯಿನ್ ಆಗ್ಬೇಕು ಅನ್ಕೊಂಡಿದ್ರಿ 48 ಅವರ್ಸ್ ಅಲ್ಲಿ ನಿಮ್ಗೆ ಕೇವಲ 1,299 ರೂಪಾಯಿಗೆ ಪ್ರತಿ ಚಾಪ್ಟರ್ ವೈಸು PDF ನೋಟ್ಸು ಮತ್ತೆ ಲೈವ್ ಅಂಡ್ ರೆಕಾರ್ಡೆಡ್ ಮತ್ತೆ ಪ್ರೀ ಮೆಂಟರ್ಶಿಪ್ ಇರುತ್ತೆ. ಓನ್ಲಿ ಇದಕ್ಕೆ ಈ ಒಂದು ಅವಕಾಶ ಕೇವಲ 48 ಅವರ್ಸ್ ಇರುತ್ತೆ. ಮತ್ತೆ ಲಿಮಿಟ್ ಸೀಟ್ ಅಂದ್ರೆ 200 ಅಭ್ಯರ್ಥಿಗಳಿಗೆ ಮಾತ್ರ ನಾವು ಕೊಡ್ತಾ ಇದೀವಿ. ನೀವು ಯಾರೆಲ್ಲ ಜಾಯಿನ್ ಆಗ್ಬೇಕು ಅಂತ ಅನ್ಕೊಂಡಿದ್ರಿ ಸೊ ಜಾಯಿನ್ ಆಗಿ ಕೆಳಗಡೆ ಕಾಣ್ತಕ್ಕಂಥ ನಂಬರ್ಗಳಿಗೆ ಸಂಪರ್ಕ ಮಾಡಿ. ಪ್ಲೇಸ್ಟೋರ್ಗೆ ಹೋದ್ರೆ ನಮ್ದು ಆ್ಯಪ್ ಸಿಗುತ್ತೆ ಸ್ಪರ್ಧಾಕಾಶ ಅಕಾಡೆಮಿ ಅಂತೇಳಿ. ಇದೇ ಜುಲೈ 2ರಿಂದ ಕ್ಲಾಸ್ಗಳು ಆರಂಭ ಆಗ್ತಾವೆ. ಓಕೆ ಸರ್, ಓಕೆ, ಎಲ್ಲರಿಗೂ ಧನ್ಯವಾದಗಳು.